ತೋರ್ಸು. ನಿಧಾನಕ್ಕೆ ಮಾಡು, ಏನಾಗಲ್ಲ. ನಾಚ್ಕೋತೀಯ ನೀನು ಹಂಗೆ ಉಸನ ತರ. ಹಿಂಗೊಂಬತ್ತು ಹತ್ತು ಮಂಡು ಮಂಡು ಒಂಬತ್ತು ಒಂಬತ್ತು ಹತ್ತೊಂಬತ್ತು. ಡ್ಯಾನ್ಸ್ ಮಾಡ್ಬೇಕು ನೀನು. ಹಂಗಲ್ಲ, ನೀನು ಈಗ ಯಾವ್ದೋ ತೋಬಾ ಮಾಡ್ದಲ್ಲ ಅದು ಮಾಡಬೇಕು. ಕಾಲು ಹೆಂಗೆ ಮಾಡ್ತಾರೆ ಅದರಲ್ಲಿ? ಎಲ್ಲಿ ತೋರ್ಸು 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 ತೋರ್ಸು. ಮೇಡಮ್ ಅವ್ರದ್ದು ಡ್ಯಾನ್ಸ್ ಎಲ್ಲ ಆಯಿತು, ತಿಂಡಿ ಸಮಯ ಆಗಿತ್ತು. ಹಾಗಾಗಿ ಶಾವಿಗೆ ಉಪ್ಪಿಟ್ಟು, ಪ್ರೋಟೀನಿಗೆ ನಾನು ಹೆಲೋ ಟೆಂಪಿಯವರ ಪ್ರೋಟೀನ್ ತಿನ್ಸ್ ತೊಗೊಂಡಿದ್ದೀನಿ. ಹಾಗೆ ಟೋಫು ಕೂಡ ತೊಗೊಂಡಿದ್ದೀನಿ. ಹಾಗೆ ಫೈಬರಿಗೆ ನಾನು ಕುಕ್ಕುಂಬರ್ ತೊಗೊಂಡಿದ್ದೀನಿ. ಅವಳಂತೂ ಅರ್ಧ ತಿಂದು ಖಾಲಿ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ಅದನ್ನು ತಿನ್ಸೋ ತನಕ ಸಾಕಾಗೋಗುತ್ತೆ ಒಂದೊಂದು ಟೈಮಲ್ಲಿ. ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ, ನಾನು ಮಾಡ್ತಾ ಇದ್ದೀನ. ಆ ರೀಸನ್ಗೆ ಅವಳು ಮಾಡ್ತಾ ಇದ್ದಾಳೆ. ಕೊಡಲ್ಲ ನಾನು, ಕೊಡಲ್ಲ. ನಾನು ಏನು ತರಬೇಕು ಅಂತ ಒಂದು ಪಾನಿ ಇಲ್ಲ. ಸರಿ ಎದ್ದೋಗೋ. ದಿಸ್ ಈಸ್ ಅ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಆ್ಯಂಡ್ ಫೈಬರ್. ಆ್ಯಂಡ್ ಇದರ ತರಕಾರಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಸೌತೆಕಾಯಿ. ತಟ್ಟೆ ಇದೆ. ಅಮ್ಮ ಏನು ಹೇಳ್ಕೊಟ್ಟಿದ್ದೆ, ಹೆಂಗೆ ತಿನ್ಬೇಕು? ಚೆನ್ನಾಗಿ ಅಗ್ದು ತಿನ್ಬೇಕು. ಅರ್ಜೆಂಟಲ್ಲಿ ತಿನ್ನಬಾರ್ದು ಅಲ್ವಾ? ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಧಾನೇ ತಿನ್ನಬೇಕು. ಕಾಲು ತೂಗಬಾರ್ದು, ಮೇಲ್ ಕೂತ ಕಾಲು ತೂಗಬಾರ್ದು. ನೋಡಿ ಮತ್ತೆ ನೋಡು, ನಾನು ಮಾತಾಡ್ಸಲ್ಲ. ಏನಾಯ್ತು ಏನು ಬಂತು? ನಾನು ಚಿಂಟು ಟಿವಿ ಹಾಕೊಡಲ್ಲ. ಅಯ್ಯೋ 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 ಖುಷಿನ ಯಾಕೆ ಮುಚ್ಚಲ್ಲ ಚಿನಿ? ಸಂಡೇ ಆಗಿರೋದ್ರಿಂದ ನನ್ನ ಓಲ್ಡ್ ಡೇ ಅವಳ ಜೊತೆನೇ ಆಗಿರುತ್ತೆ. ಸೊ ಅವಳಿಗೆ ಸ್ನ್ಯಾಕ್ಸ್ ಆಗಿ ಆ್ಯಪಲ್ ಕೊಡ್ತಾ ಇದ್ದೀನಿ. ಅವಳು ಕೇಳ್ತಾಳೆ ರಶ್ವಾದಾಗ, ಇಲ್ಲ ಡ್ರೈ ಫ್ರೂಟ್ಸ್ ಕೇಳ್ತಾಳೆ, ಇಲ್ಲ ಫ್ರೂಟ್ಸ್ ಕೇಳ್ತಾಳೆ. ಅಷ್ಟಾಗಿ ನಾನು ಚಾಕ್ಲೇಟ್ಸ್ ಎಲ್ಲ ಸ್ಟೋರ್ ಮಾಡಲ್ಲ ಮನೇಲಿ. ಅದಕ್ಕಾಗಿ ಫ್ರೂಟ್ಸ್ ಯಾವಾಗಲೂ ಇರುತ್ತಲ್ಲ, ಫ್ರೂಟ್ಸನ್ನು ಕೇಳ್ತಾ ಇರ್ತಾಳೆ. ಲೈಕ್ ಮೂಸಂಬಿ ಅಂದರೆ ಸಖತ್ ಇಷ್ಟಪಡ್ತಾಳೆ. ಇತ್ತೀಚೆಗೆ ಆ್ಯಪಲ್ಲು ತಿನ್ನಬೇಕಂತ ಆ್ಯಪಲ್ಲು ಕೊಟ್ಟಿದ್ದೀನಿ. ನಾನು ಕೇಳ್ತಾ ಇದ್ದೀನಿ ಮಮ್ಮ ನನಗೆ ಕೊಡು ಅಂತ. ಅವಳು ತಿಂತಾ ಇದ್ದಿದ್ದು ಕೊಟ್ಟಿದ್ದಾಳೆ. ಅಮ್ಮ ಸಾಕಮ್ಮ ತಿನ್ನಮ್ಮ, ಇದೆ ನನಗೆ ಬೇಕಲ್ಲ ಇದು ಅಂತ. ಅವಳಿಗೆ ಅರ್ಧ ಆ್ಯಪಲ್ ಕೊಟ್ಟು ಮಿಕ್ಕಿದ್ದು ನಾನು ತೊಗೊಂಡಿದ್ದೀನಿ. ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಇವತ್ತು ಸಂಡೇ ಅಲ್ಲ. ಸ್ವಲ್ಪ ಅಯ್ಯೋ ಯಾರೆಲ್ಲದು ವಿಡಿಯೋ ಮಾಡ್ತಾರೆ ಅಂತ ಅಷ್ಟಾಗಿ ನಾನು ವಿಡಿಯೋ ಕೂಡ ಮಾಡ್ಕೊಳ್ಳಿಲ್ಲ. ಅವಳಿಗೆ ಟಿ ವಿ ಕಾಣಿಸ್ತಾ ಇಲ್ಲ, ನಾನು ಹೋಗಿ ಅಡ್ಡ ನಿಂತ್ಕೊಳ್ತೀನಿ ಅಂತ ಒಂದು ರೀಸನ್ಗೆ ಅಡ್ಡ ನಿಂತ್ಕೊಂಡೆ ಅಂತ ಬೈತಾ ಇದ್ದಾಳೆ. ನಮ್ಮ ಡಯೆಟ್ನ ಈ ಥರ ಬಿಡಬೇಕಾಗತ್ತೆ ಒಂದೊಂದು ಟೈಮಲ್ಲಿ. ಇದು ನನ್ನ ಮಗಳು ಫೇವ್ರೇಟ್ ಚಿಕ್ಕಿ. ಅವ್ರ ಚಿಕ್ಕಪ್ಪ ಬಂದಿದ್ದರೆ ತೊಗೊಬಂದಿದ್ದಾರೆ. ಮೇಡಗಮ್ಮು ಸಖತ್ ಇಷ್ಟ, ನನಗೂ ಇಷ್ಟ. ಏನು ಮಾಡೋಣ, ತಿನ್ನಲೇಬೇಕಲ್ಲ, ತಿನ್ನೋದು.
ನನ್ನ ಹಸ್ಬೆಂಡ್ ಹೇಳೋಗಿದ್ದಾರೆ ಬರೋ ತನಕ ಖಾಲಿ ಮಾಡಿಬಿಡಿ ನನಗೂ ಸ್ವಲ್ಪ ಮಿಕ್ಸಿ ಅಂತ. ಬಟ್ ಇನ್ನು ಸ್ಟಿಲ್ ಒಂದೇ ಒಂಚೂರು ನನ್ನ ಮಗಳು ತಿಂದಿದ್ದಾಳೆ ಅಷ್ಟೇ. ಕಳ್ಳಿ ಕಳ್ಳಿ ಕಡಿ ಕಡಿ. ಈ ನಂಗೆ ಸಖತ್ ಇಷ್ಟ ಇದು. ಇದೊಂದು ಪೀಸ್ ತಿನ್ನೋಣ ಅಂತ ಇದ್ದೀನಿ ಇವತ್ತು. ಇನ್ನು ಮಿಕ್ಕಿ ತೊಗೊಳ್ ತಿಂದಿದ್ದಾಳೆ, ಇದು ನಾನು ತೊಗೊಳ್ತೀನಿ ಇಷ್ಟು. ಯಾಕೆ ನನಗೆ ಪ್ಲೀಸ್ ಆ್ಯಪಲ್ ಕೊಟ್ಟಿದ್ದೀನಲ್ಲ ನಿನಗೆ ನಾನು, ಪ್ಲೀಸ್ ಪ್ಲೀಸ್. ನೋಡಿ ಹಿಂಗೆ 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 ಇಂಥ ಮಕ್ಳು ಇರ್ತಾರ. ನಮ್ಮಮ್ಮ ತಿನ್ನಲಿ ಅನ್ನಂಗಿಲ್ಲ, ನಾವು ಮಾತ್ರ ಮಕ್ಕಳು ತಿನ್ನಲಿ ಅನ್ನಲ್ವಾ? ಏನು ಹಂಗೆ ಏಯ್ ಆ್ಯಪಲ್ ನಾ ತಂದಿರೋದು ಕೊಡು. ಓಕೆ ನಾ ತಂದಿರೋದು ಆ್ಯಪಲ್ ಹೇಳ್ಕೊಬೇಡ. ಲಾಸ್ಟಲ್ಲಿ ಅವಳು ಮಾತಾಡ್ಬೇಕಾದ್ರೇ ನಾನು ವೀಡಿಯೋ ಕಟ್ ಮಾಡಿಬಿಟ್ಟೆ ಮಿಸ್ಸಾಗಿ. ನಿಮ್ಮಪ್ಪ ಹತ್ರ ತಗಸ್ಕೋ, ಅದು ನಮ್ಮಪ್ಪ ತಂದಿರೋದು ಅಂತ ಹೇಳ್ತಾಳೆ. ಅಲ್ಲ ಮಕ್ಳಿಗೆ ಏನು ಹೇಳ್ಕೊಡ್ಬೇಕು ನಾವು, ಹೆಂಗೆ ನಾವು ಮಾತಾಡೋದ್ರಲ್ಲೂ ನೆನ್ಪಿಟ್ಕೊಂಡು ಮಾತಾಡ್ತಾರೆ ಮಕ್ಕಳು ಅನ್ನೋದು ನನ್ನ ಮಗಳು ಹೇಳಿದ್ಮೇಲೆ ನೆನಪಾಯ್ತು. ನಾನು ಬೈತಾ ಇದ್ದೆ, ಇಷ್ಟರೆಲ್ಲ ಮಾತಾಡ್ತು ಅಂದರೆ ದೋಸೆ ಕೈಯಲ್ಲಿ ಬಾಯಿ ಮೇಲೆ ಬರೆ ಹಾಕ್ತೀನಿ ಅಂತ. ಇದು ಇವರೆಲ್ಲ ಮಾತಾಡೋಕೆ ನಾವೇ ರೀಸನು. ಒಂದೊಂದು ಟೈಮಲ್ಲಿ ನಾವು ಮಾತಾಡಿರ್ತೀವಿ. ಲೈಕ್ ಈಗ ನಾನು ಹಸ್ಬೆಂಡ್ ಜೊತೆ ಏನಾರು ಮಾತಾಡಬೇಕಾದ್ರೆ ಅವ್ನು ನಮ್ಮ ಅಪ್ಪನ ಮನೆದು ಅಂತ ಹೇಳಿರ್ತೀನಿ. ಅದನ್ನು ಅವಳು ನೆನ್ಪಿಟ್ಕೊಂಡಿರ್ತಾಳೆ. ನಾವು ಒಂದೊಂದು ಟೈಮಲ್ಲಿ ಹೇಳ್ತಾಳೆ, ನಾನು ಅವಳೇನಾದ್ರೂ ಚಿಕ್ಕದಾಗಿ ಜಗಳ ಆಡ್ತಿದ್ರೆ, ನೀನು ಇರಬೇಡ ಹೋಗಮ್ಮ, ಇದು ನಂದು ಮನೆ, ನಮ್ಮ ಅಪ್ಪ ಮನೆ, ನೀನು ನಿಮ್ಮ ಅಪ್ಪ ಮನೆಗೆ ಹೋಗು ಅಂತ ಹೇಳ್ತಾ ಇರ್ತಾಳೆ. ಕಚ್ಚಿದೆ ಹೇಳ್ಸ್ಬೇಕು ನನಗೆ. ಓಕೆನಾ? ಬಾ, ನಾನು ಹಚ್ಚೋಂಗಿಲ್ಲ ಅಂತ ಹೇಳಿದ್ದೀನಿ, ಕೊಚ್ಚೋಂಗಿಲ್ಲ, ಹಂಗೆ ಎದ್ದೇಳಿಸಿ ನೋಡೋಣ. ನೀನು ಮಕ್ಕಳು ಅದೇ ಅಷ್ಟೇ ಬಂದು ಕಚ್ಚಂಗಿಲ್ಲ, ಕಚ್ಚು ಹೊಡಿತೀವಿ.
ಬೇಡ ಬೇಡ, ನೀನು ತಲೆ ಬಾಚ್ಕೊ ನೀನು. ನಿಂಗೆ ಉದ್ದ ಕೂದಲು ಹಾಕ್ಬೇಕು. ನಂಗೆ ಉದ್ದ ಕೂದಲಿದೆ ಇಲ್ಲಿ ಅಷ್ಟು. ನಂಗೆ ದಪ್ಪ ಹಾಕ್ಬೇಕು. ಯಾರು ದಪ್ಪ ಆಗ್ಬೇಕು? ನಾನಾ? ಇರೋ ದಪ್ಪ ಸಾಕಾಗಲ್ವಾ? ತುಂಬ ಜನ ಕೇಳಿದ್ರಿ ಲಂಚ್ ಏನೋ ತೊಗೊಳೋದು ನೀವು ಅಂತ. ನಾನು ಓಟ್ಸ್ ಮೀಲ್ ತೊಗೊಳ್ತೀನಿ. ನಾನು ಅರೌಂಡ್ 11 ಆಗುತ್ತೆ ಟಿಫನ್ ಮಾಡೋದೇನೆ. ಸೊ ನನಗೆ 2 ಹಶ್ವಾಗಲ್ಲ, ಹಾಗಾಗಿ ನಾನು ಓಟ್ಸ್ ಮೀಲ್ ಯಾವಾಗಲೂ ಸ್ಮೂದಿ ತೊಗೊಬಿಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಡಲೆ ಬೀಜ ಮತ್ತು ಆ್ಯಸ್ ಯೂಶ್ವಲ್ ಮಸಾಲ ಟೀ ತೊಗೊಂಡಿದ್ದೀನಿ. ಇವತ್ತು ದೇರ್ ಇಸ್ ನೋ ವಾಕ್, ಎಂಥದ್ದು ಇಲ್ಲ, ಫುಲ್ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಹಂಗೆ ಚಿನಿಮ ನಂಗೆ ಹೆಂಗೆ ನಾವು ಇದೆಲ್ಲ ತಿಂತೀವಿ ವೆಯ್ಟ್ ಲಾಸಲ್ಲಿ ಇದ್ರೂ ಏನು ಮಾಡೋಕ್ಕಾಗಲ್ಲ, ಕ್ರೇವಿಂಗ್ಸ್ ಆಗೇ ಆಗುತ್ತೆ. ಊಟಕ್ಕೆ ನಾನು ಅನ್ನ, ತರಕಾರಿ, ಸಾಂಬಾರು, ಮೊಟ್ಟೆ ಹಾಗೆ ಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಸೌತೆಕಾಯಿ. ನನಗೆ ಬೇಳೆ ಸಾಂಬಾರು ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಕಾಯಿ ತೊಗೊಳ್ಳೋದು ಸಖತ್ ಇಷ್ಟ, ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನಿಂಗೆಲ್ಲರೂ ಕ್ಯೂಟ್ ಬೇಬಿ ಅಂತ ಇದ್ದಾರೆ. ನೀನು ಕ್ಯೂಟ್ ಬೇಬಿನಾ? ಹೌದಾ? ಇಲ್ಲ, ನೀನು ಬ್ಯಾಡ್ ಗರ್ಲ್. ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ. ಥ್ಯಾಂಕ್ ಯು. ಇಲ್ಲಿ ಈ ವಿಡಿಯೋದಲ್ಲಿ ಹೇಳು ಥ್ಯಾಂಕ್ ಯು. ಥ್ಯಾಂಕ್ ಯು ಮಿರೋ. ಎಲ್ಲರಿಗೂ ಥ್ಯಾಂಕ್ ಯು. ಮಿರೋ ಥ್ಯಾಂಕ್ ಯು. ವಿಡಿಯೋ ಅಲ್ಲ ಕಂದ, ಎಲ್ಲರಿಗೂ ಥ್ಯಾಂಕ್ ಯು. ಗುಡ್ ಗರ್ಲ್. ಎಲ್ಲರಿಗೂ ಥ್ಯಾಂಕ್ ಯು. ಸೂಪರ್. ನೀನ್ ಗುಡ್ ಗರ್ಲ್ ಆರ್ ಬ್ಯಾಡ್ ಗರ್ಲ್? ಚಿನ್ನಿ ಅವರಿಗೆಲ್ಲ ಸ್ಟೋರಿ ಹೇಳು, ಕತೆ ಹೇಳು. ಒಂದೂರಲ್ಲಿ ಹೇಳು. ಒಂದೂರಲ್ಲಿ ಯಾರಿದ್ರು? ಒಂದು ರಾಜ, ರಾಜ, ಆಮೇಲೆ ಒಂದು ಆನೆ, ಆನೆ, ಒಂದು ಆನೆ, ಒಂದು ಆ ಥರಲ್ಲ ಹಾಡಬಾರ್ದು, ನೀಟಾಗಿ ಹೇಳ್ಬೇಕು. ಅಮ್ಮ ಏನು ಕತೆ ಹೇಳ್ಕೊಡ್ತದೆ ಹೇಳ್ಬೇಕು. ಒಂದೂರಲ್ಲಿ ರಾಜ್ಕುಮಾರ ಇದ್ದಂತೆ. ರಾಜ್ಕುಮಾರ್ ಮಗಳ ಹೆಸ್ರೇನು? ರಾಜ್ಕುಮಾರ್ ಒಂದು ಮಗಳು ಪುಟ್ಟ ರಾಜ್ಕುಮಾರಿ ಹೆಸ್ರೇನು? ಏನು? ಯಾರು? ಏಯ್, ರಾಜ್ಕುಮಾರಿ ಹೆಸರು ಹೇಳ್ಬೇಕು. ಕುರ್ಕುರೆ ಅಲ್ಲ. ಅವರೆಕಾಳು ಉಪ್ಪಿಟ್ಟು ತಿಂದು ನನ್ನ ದಿನ ಎಂಡ್ ಆಗುತ್ತೆ. ಇದ್ರ ಜೊತೆ ಪ್ರೋಟೀನ್ ಏನಿಲ್ಲ, ಇದು ಎಕ್ಸ್ಟ್ರಾ ಕ್ಯಾಲರೀಸ್. ಆ್ಯಕ್ಚುಲಿ ನಾನು ತೊಗೊಳ್ತಾ ಇರೋದು ಇಷ್ಟ ಆಯಿತು, ತೊಗೊಂಡ್ಬಿಟ್ಟೆ. ಭಾನುವಾರ ಅಂತೂ ಫುಲ್ ಎಂಜಾಯ್ ಮಾಡಿದೆ ನನ್ನ ಮಗಳ ಜೊತೆ. ಆ್ಯಂಡ್ ಕ್ಲೈಂಟ್ಸ್ ಮೆಸೇಜ್ ನೈಟ್ ನೋಡ್ತೀನಿ, ಮಾರ್ನಿಂಗಿಂದ ನಾನು ನೋಡೋಕ್ಕೆ ಹೋಗಲ್ಲ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.